ಅರ್ಜುನ ನಮ್ಮ ಕನ್ನಡದ ಕಂದ. ಬೇರೆ ಆನೆಗಳೆಲ್ಲ ಬೇರೆ ಭಾಷೆಯಲ್ಲಿ ಅರ್ಥ ಮಾಡ್ಕೊಂಡ್ರೆ ನಮ್ಮ ಅರ್ಜುನ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ತಾನೆ. ಇದನ್ನ ಹೇಳಿಕೊಟ್ಟವರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಾವುತ ವಿನು ಅವರು ಚೆನ್ನಾಗಿ ಪಳಗಿಸಿದ್ರು. ಅರ್ಜುನನ ಬಿಟ್ಟು ಒಂದು ಕ್ಷಣವೂ ಕೂಡ ಇರ್ತಾ ಇರಲಿಲ್ಲ. ಅರ್ಜುನನ ತುಂಬಾ ಚೆನ್ನಾಗಿ ಟ್ರೈನ್ ಅಪ್ ಮಾಡಿದ್ರು. ಕನ್ನಡವನ್ನ ಸರಿಸುಮಾರು 1.5 ತಿಂಗಳಲ್ಲಿ ಕಳ್ಸ್ಕೊಂಡ್ ಬಿಟ್ಟಿದ್ರಂತೆ. ಸೊ ಅಷ್ಟು ಚೆನ್ನಾಗಿ ಅರ್ಜುನ ಕನ್ನಡವನ್ನ ಕಲ್ತು ಬಿಟ್ಟಿದ್ದ. ಕನ್ನಡದ ಕಂದ ಅಂತಾನೆ ಫೇಮಸ್ ಅರ್ಜುನ ನಮ್ಮ ಕರ್ನಾಟಕದಲ್ಲಿ. ಕಬಿನಿ ಕಿಂಗ್ ಅಂತಾನೆ ಹೇಳ್ಬೋದು. ಇವನ ಒಂದು ರಾಜ ಗಾಂಭೀರ್ಯ ನಡೆ ಇದೆಯಲ್ಲ, ಸೊ ಡಾಕ್ಟರ್ ಕೂಡ ಅದನ್ನೇ ಹೇಳೋದು. ಅವನು ನಡ್ಕೊಂಡ್ ಬರ್ತಾ ಇದ್ರೆ ನಿಜಕ್ಕೂ ನೋಡೋಕೆ ನಮ್ಮ ರೋಮಾಂಚನ ಆಗುತ್ತೆ. ಸೊ ಅಷ್ಟು ಬಲಶಾಲಿಯಾಗಿದ್ದ, ಅಷ್ಟು ಹೈಟ್ ಇದ್ದ, ಅಷ್ಟು ಚೆನ್ನಾಗಿ ನಡ್ಕೊಂಡ್ ಬರ್ತಿದ್ದ ಅನ್ನುವಂಥ ಮಾತನ್ನ ಡಾಕ್ಟರ್ಸ್ ಇಂದಿಗೂ ಕೂಡ ಹೇಳ್ತಾರೆ. ಈ ರೀತಿ ಆನೆ ನಮಗೆ ದೈತ್ಯವಾಗಿರುವಂತ ಆನೆ ಸಿಗುವುದು ಕಷ್ಟ. 6,000 kg ಇದ್ದಂತ ಆನೆ 65 ವರ್ಷ ಸರಿ ಸುಮಾರು. ಸೊ ಅರ್ಜುನ ಕನ್ನಡವನ್ನ ಕಲ್ತಿದ್ದೆ ಒಂದು ರೀತಿಯಲ್ಲಿ ಅಚ್ಚರಿಯಂತೆ. ಅಷ್ಟು ಚೆನ್ನಾಗಿ ಕನ್ನಡವನ್ನ ಕಲ್ತ್ಬಿಟ್ನಂತೆ. ಸೊ ಅವನ ಜೊತೆ ನಿತ್ಯ ಕನ್ನಡದಲ್ಲಿ ಮಾತನಾಡ್ತಿದ್ದಂತೆ, ಇಂಟ್ರಾಕ್ಟ್ ಮಾಡ್ತಿದ್ರಂತೆ ವಿನು ಅವರು. ಸೊ ಹಾಗೆ ಕನ್ನಡ ಮಾತನಾಡ್ತಾ ಪ್ರತಿಯೊಂದನ್ನು ಕೂಡ ಕಲ್ತ್ಬಿಟ್ಟ. ಕುತ್ಕೊಂಡ್ರೆ ಕುತ್ಕೋತಿದ್ದ, ನಿಂತ್ಕೊಂಡ್ರೆ ನಿಂತ್ಕೋತಿದ್ದ. ಸೊ ಕಂಪ್ಲೀಟ್ ಆಗಿ ಕನ್ನಡವನ್ನ ಕಲ್ತು ಬಿಟ್ಟಿದ್ದ ಅರ್ಜುನ. ಸೊ ಕನ್ನಡದಲ್ಲಿಯೇ ಮಾತನಾಡಿಸ್ತಾ ಇದ್ದಂತೆ ಪ್ರತಿನಿತ್ಯ ವಿನು ಅವರು ಬೇರೆ ಭಾಷೆಯನ್ನು ಉಪಯೋಗಿಸ್ತಾನೆ ಇರಲಿಲ್ಲ. ಮುಂಚೆ ಇದ್ದಂಥ ಮಾವುತರೆಲ್ಲರೂ ಕೂಡ ಅವರ ಒಂದು ಭಾಷೆಯಲ್ಲಿ ಕಲಿಸಿದಂದ್ರೆ ಬೆಂಗಾಲಿ ಭಾಷೆಯಲ್ಲಿ. ನಂತರದಲ್ಲಿ 2015-16 ವಿನು ಅವರಿಗೆ ಅರ್ಜುನ ಸಿಕ್ಕಿದ್ದು. ಸೊ ಅರ್ಜುನ ಸಿಕ್ಕಿದ ಬಳಿಕ ಅವರಿಗೆ ಹೇಗ್ ಬೇಕು ಹಾಗೆ ಟ್ರೈನ್ ಅಪ್ ಮಾಡ್ಕೋತಾರೆ. ಆಮೇಲಂತೂ ಫುಲ್ ಅಟ್ಯಾಚ್ಮೆಂಟ್ ಶುರು ಆಗ್ಬಿಡುತ್ತೆ. ಅರ್ಜುನನ ಜೊತೆಗೆ ಬಿಟ್ಟೆ ಇರೋದಿಲ್ಲ. ಅಷ್ಟು ಅರ್ಜುನ ಕೂಡ ಅಷ್ಟು ಹಚ್ಕೊಂಡ್ಬಿಡ್ತಾನೆ. ಅದೇ ರೀತಿ ಕನ್ನಡವನ್ನು ಕೂಡ ಕಲಿಸಿ ಕನ್ನಡದ ಕಂದ ಅಂತ ಕೂಡ ನಾಮಕರಣ ಮಾಡ್ತಾರೆ, ಹೆಸರಿಡ್ತಾರೆ. ನಿಮಗೂ ಕೂಡ ಅರ್ಜುನ ಎಷ್ಟನ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ. ನೀವು ಕೂಡ ಅರ್ಜುನ ಜೊತೆ ಯಾವತ್ತಾದ್ರೂ ಫೋಟೋ ತೆಗೆಸ್ಕೊಂಡಿದ್ದೀರಾ ಎಂಬುದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ.